ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಡಿ ಟಿ ಬ್ಲಾಗರ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ನಾವು ಬಂದಿರೋದು ಹರಿಹರೇಶ್ವರ ದೇವಸ್ಥಾನಕ್ಕೆ, ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಇರತಕ್ಕಂತಹ ಹರಿಹರೇಶ್ವರ ದೇವಸ್ಥಾನಕ್ಕೆ. ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾದಂತಹ ಈ ಹರಿಹರೇಶ್ವರ ದೇವಸ್ಥಾನವು ತುಂಗಭದ್ರಾ ನದಿಯ ಬಲದಂಡೆ ಮೇಲೆ ನಿರ್ಮಾಣವಾಗಿದೆ. ಈ ಹರಿಹರೇಶ್ವರ ದೇವಸ್ಥಾನವನ್ನು ಹೊಯ್ಸಳರ ದೊರೆಯಾದಂತಹ 2ನೇ ನರಸಿಂಹರ ದಂಡನಾಯಕನಾದಂತಹ ಪುಲ್ವಾಳನು ಕ್ರಿಸ್ತಶಕ 1224ರಲ್ಲಿ ನಿರ್ಮಾಣ ಮಾಡ್ತಾರೆ. ಈ ದೇವಾಲಯಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಅನೇಕ ಭಕ್ತಾದಿಗಳು ದಂಡೆ ಬಂದು ದೇವರ ದರ್ಶನ ಮಾಡಿ ಪುನೀತರಾಗ್ತಾರೆ ಅಂತಲೇ ಹೇಳ್ಬೋದು. ಹರಿಹರೇಶ್ವರ ಮೂರ್ತಿಯು ಶಿವ ದೇವರ ಅರ್ಧ ಭಾಗ ಮತ್ತು ವಿಷ್ಣು ದೇವರ ಅರ್ಧ ಭಾಗದಿಂದ ಕೂಡಿದೆ. ಆದ್ದರಿಂದ ಹರಿಹರೇಶ್ವರ ಎಂದು ಹೆಸರಿಸಲಾಗಿದೆ. ದೇವರ ಮೂರ್ತಿಯು 7 ಅಡಿ ಎತ್ತರವಿದ್ದು ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಬಲಭಾಗ ಶಿವನ ಸ್ವರೂಪವಾದ್ದರಿಂದ ತ್ರಿಶೂಲವನ್ನು ನೋಡ್ಬೋದು. ಎಡಭಾಗ ವಿಷ್ಣುವಿನ ಸ್ವರೂಪವಾದ್ದರಿಂದ ಶಂಖಚಕ್ರವನ್ನು ನೋಡ್ಬೋದು. ಇಲ್ಲಿ ಸ್ಥಳ ಪುರಾಣದ ಪ್ರಕಾರ ಈ ಸ್ಥಳಕ್ಕಿದ್ದ ಮೊದಲೇ ಹೆಸರು ಗುಹಾರಣ್ಯ ಅಂತಂದೇಳಿ. ಗುಹಾರಣ್ಯದಲ್ಲಿ ಗುಹಾ ಎಂಬ ಅಸುರ ಘೋರ ತಪಸ್ಸನ್ನ ಮಾಡಿ ಬ್ರಹ್ಮದೇವನಿಂದ ಒಂದು ವರ ಪಡಿತಾನೆ. ಜನರಿಂದ ಆಗಲಿ ಯಾವುದೇ ದೇವತೆಗಳಿಂದಾಗಲಿ ನನಗೆ ಸಾವು ಬರಬಾರದು ಅಂತಂದೇಳಿ ಒಂದು ವರ ಪಡಿತಾನೆ. ಆಗಿನಿಂದ ಅವನು ಜನರಿಗೆ ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಆಗ ಆ ಗುಹಾಸುರನ ವಧೆಗಾಗಿ ವಿಷ್ಣು ಮತ್ತು ಶಿವನ ಸಮ್ಮಿಲನದಿಂದ ಅವತಾರವನ್ನು ತಾಳ್ತಾರೆ. ನಂತರ ಆ ಗುಹಾಸುರನ ವಧೆ ಮಾಡಿ ಅಂದಿನಿಂದ ಈ ಕ್ಷೇತ್ರ ಹರಿಹರ ಎಂದೇ ಪ್ರಸಿದ್ಧವಾಗುತ್ತೆ. ಹರಿಹರೇಶ್ವರ ಮೂರ್ತಿಯು ವಿಷ್ಣುವಿನ ಅರ್ಧ ಭಾಗದಿಂದ ಕೂಡಿರುವುದರಿಂದ ಯಾವುದೇ ರೀತಿಯಾದಂತಹ ನಂದಿ ವಿಗ್ರಹ ಅಲ್ಲಿ ಎದುರುಗಡೆ ಕಾಣೋದಿಲ್ಲ ನಾವು. ಅದರಿಂದ ಗರ್ಭಗುಡಿಯ ಬಲಭಾಗದಲ್ಲಿ ಒಂದು ಶಿವನ ದೇವಸ್ಥಾನವಿದೆ. ಅಲ್ಲಿ ನಂದಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂತಂದರೆ ದೇವಾಲಯದ ಮುಖಮಂಟಪದಲ್ಲಿ ಇರತಕ್ಕಂತಹ ಒಂದೇ ರೀತಿಯ ಕೆತ್ತನೆಯ 60 ಕಂಬಗಳು ಅಂತಲೇ ಹೇಳ್ಬೋದು ನಾವು. ಹರಿಹರೇಶ್ವರ ದೇವಸ್ಥಾನದಲ್ಲಿ ಅನೇಕ ಶಾಸನಗಳು ದೊರೆತಿವೆ. ಇಲ್ಲಿ ಹೊಯ್ಸಳರು, ಚಾಲುಕ್ಯರು ಹಾಗೂ ವಿಜಯನಗರ ಅರಸರು ಇನ್ನೂ ಮುಂತಾದ ಹಲವಾರು ರಾಜಮನೆತನಗಳು ಇಲ್ಲಿ ದೇವಸ್ಥಾನಕ್ಕೆ ಧರ್ಮದತ್ತಿಗಳು ನೀಡಿದ್ದಾರೆ ಅಂತಂದೇಳಿ ಈ ಶಾಸನ ಸಾರುತ್ತವೆ ಅಂತಲೇ ಹೇಳ್ಬೋದು.